ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಫಿಲ್ಮಿ ಜಂಕ್ಷನ್ ಕನ್ನಡಕ್ಕೆ ಸುಸ್ವಾಗತ. ನಾನು ರಮೇಶ್. ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಭಿನಯಿಸಿರುವ ಹೆಬ್ಬುಲಿ ಚಿತ್ರವು ಮೊದಲಿಂದ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಆದರೆ ಅದು ಇವತ್ತು ನಮ್ಮ ವಿಷಯ ಅಲ್ಲ. ಇವತ್ತು ನಾವು ಹೇಳ್ತಿರೋ ವಿಷಯ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಒಮ್ಮೆ ಎದ್ದು ಸೆಲ್ಯೂಟ್ ಹೊಡಬೇಕು ಆ ರೀತಿ ಅನಿಸುತ್ತೆ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನೀವು ನಿಜವಾಗ್ಲೂ ಆಶ್ಚರ್ಯಪಟ್ಟೆ ಪಡ್ತೀರಾ. ಆ್ಯಕ್ಚುಲಿ ಹೆಬ್ಬುಲಿಯಲ್ಲಿರುವಂಥ ಎಲಿಮೆಂಟನ್ನು ಸಂಪೂರ್ಣವಾಗಿ ಹೇಳುವಂಥ ಹಕ್ಕು ನಮಗಿಲ್ಲ. ಅದರಿಂದ ಜಸ್ಟ್ ಇಂಪಾರ್ಟೆಂಟ್ ಏನು ಹೇಳ್ತೀವಿ, ದಯವಿಟ್ಟು ಗಮನ ಇಟ್ಕೊಳ್ಳಿ. ರವಿಚಂದ್ರನ್ ಅವರು ಹೇಗೆ ಒಬ್ಬ ಬಡವರು ಕ್ಯಾನ್ಸರ್ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ದುಡ್ಡಿಲ್ಲದೆ ಸಾಯ್ತಾರೋ ಅದನ್ನು ಗಮನಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಎಂಥವ್ರು ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರೂ ಕೂಡ ಮೆಡಿಸನ್ ಸಿಗಲೇಬೇಕು ಅನ್ನೋದಕ್ಕೆ ಕಾರಣ ಜನರಿಕ್ ಮೆಡಿಸನ್ ಎಂಬುದನ್ನು ಹೆಬ್ಬುಲಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದರೆ, ಫಸ್ಟ್ ಆಫ್ ಆಲ್ ಜನರಿಕ್ ಮೆಡಿಸನ್ ಅಂದರೆ ಅಂತ ನಾವು ಹೇಳ್ತೀವಿ ಕೇಳಿ. ಈ ಒಂದು ವಿಷಯದ ಬಗ್ಗೆ ತಮ್ಮೆಲ್ಲರೂ ಕೂಡ ಎಷ್ಟು ತಿಳಿದಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಟೋಟಲಾಗಿ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಈ ಯಾವುದೋ ಒಂದು ರೋಗಕ್ಕೆ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ಗೆ ಒಬ್ಬರು ಮೆಡಿಸಿನ್ ಕಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಆವಾಗ ಅವರು ಅದನ್ನು ಏನು ಮಾಡ್ತಾರೆ ಅಂದರೆ ಯಾವುದೇ ಒಂದು ಬ್ರ್ಯಾಂಡ್ ಅಥವಾ ಒಂದು ಕಂಪ್ನಿಗೆ ಪೇಟೆಂಟಾಗಿ ಕೊಡ್ತಾರೆ. ಪೇಟೆಂಟ್ ಅಂದರೆ ಏನಂದರೆ ಅವರಿಗೆ ರಿಜಿಸ್ಟರ್ ಮಾಡಿಸ್ಕೊಡೋದು. ಇದೀಗ ಯಾವುದೇ ಒಬ್ಬ ಕಂಪ್ನಿಯವರು ತಗೊಳ್ಬೇಕಾದ್ರೆ ಇನ್ವೆಂಟ್ ಮಾಡಿದವರಿಗೆ ಅವರಿಗೆ ಸಿಕ್ಕಾಪಟ್ಟೆ $1 ಮಿಲಿಯನ್ ಗಂಟಲೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಾರೆ. ಆ ದುಡ್ಡನ್ನು ಹಿಂಪಡೆಯೋದಕ್ಕೋಸ್ಕರ ಯಾವುದೇ ಒಬ್ಬ ಮೆಡಿಸಿನ್ ಕೊಂಡ್ಕೊಂಡವರಿಗೂ ಅವರು ಆ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾರೆ. ಹಾಗೆ ಆ ದುಡ್ಡನ್ನು ಜನಗಳ ಮೇಲೆ ಇಂಪೋಸ್ ಮಾಡ್ತಾರೆ. ಆದ ಕಾರಣ ನಿಮಗೆ ಯಾವುದೇ ಒಂದು ಟ್ಯಾಬ್ಲೆಟ್ ಬೇಕಾದರೂ 85 ಆ ಥರ ಹೈಯೆಸ್ಟ್ ಕಾಸ್ಟೇ ಇರುತ್ತೆ. ಅದೇ ಜನರಿಕ್ ಮೆಡಿಸನ್ನಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಬ್ಬ ಕಂಪ್ನಿಯವರು ಅದನ್ನು ಕೊಂಡ್ಕೊಂಡಿರಲ್ಲ ಅಥವಾ ಕೊಂಡ್ಕೊಂಡಿದ್ರು ಕೂಡ ಆ ಫಾರ್ಮುಲಾ ಏನಿರುತ್ತೆ ಅದು ನಿಮಗೆ ಫ್ರೀಯಾಗಿ ಸಿಕ್ಕಿರುತ್ತೆ. ಆದ ಕಾರಣ ಮೆಡಿಸಿನ್ ತಯಾರು ಮಾಡಿದವರು ತಮಗೆ ಪ್ರಿಪೇರ್ಗೆ ಎಷ್ಟು ಕಾಸ್ಟ್ ಆಗುತ್ತೋ ಅದರಿಂದ ಸ್ವಲ್ಪ ಜಾಸ್ತಿ ಇಂಪೋಸ್ ಮಾಡ್ತಾರೆ. ಅಂದರೆ ಇದೀಗ ನಿಮಗೆ ಒಂದು ಬ್ರ್ಯಾಂಡ್ ಅವ್ರು ತಗೊಂಡಿದ್ದನ್ನು ನೀವು ಮೆಡಿಸಿನ್ ತಗೋಬೇಕು ಅಂದರೆ ₹10 ಇರುತ್ತೆ ಅಂತ ಅಂದ್ಕೊಳ್ಳಿ. ಅದೇ ನೀವು ಜನರಿಕ್ ಮೆಡಿಸನ್ ಅಂದರೆ ಸೇಮ್ ಡ್ರಗ್ಸ್ ಏನೇನಿರುತ್ತೆ ಎಲ್ಲ ಸೇಮ್ ಇರುತ್ತೆ, ಎಲಿಮೆಂಟ್ಸ್ ಎಲ್ಲ. ಅದಕ್ಕೆ ನಿಮಗೆ ಜಸ್ಟ್ ₹1.5 ಬೀಳುತ್ತೆ. ತಾವೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಇದೆ ಅದರ ಪ್ರೈಸಲ್ಲಿ ಅಂತ. ಇದು ಕೇವಲ ಸಿನಿಮಾಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ನಿಜವಾದ ಜೀವನದಲ್ಲೂ ಎಷ್ಟೋ ಜನರು, ಎಷ್ಟೋ ಬಡವರು ತಮಗೆ ರೋಗ ಬಂದರೆ ವಾಸಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ಅದಕ್ಕೆ ಖರ್ಚು ಮಾಡೋಕ್ಕೆ ದುಡ್ಡಿರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ. ಅವ್ರನ್ನೆಲ್ಲರೂ ಕೂಡ ರಕ್ಷಿಸ್ಬೋದು. ಈ ಕಾರಣಕ್ಕಾಗಿ ಹೆಬ್ಬುಲಿಯ ಒಂದು ಚಿತ್ರವನ್ನು ನೋಡಿದ ಅಥವಾ ಅದರಿಂದ ಇನ್ಸ್ಪಿರೇಷನ್ ಆಗೋ ಹೇಗೋ ಅಂತ ನಮಗೆ ಗೊತ್ತಿಲ್ಲ. ಆಲ್ರೆಡಿ ಈಗ ಒಂದು ಕಡೆ ಓಪನ್ ಆಗಿದೆ ಜನರಿಕ್ ಮೆಡಿಸನ್ ತುಮಕೂರಲ್ಲಿ. ಅದೇ ಈಗ ತಾವು ಫೋಟೋದಲ್ಲಿ ಗಮನಿಸ್ತಿರ್ಬೋದು. ಒಮ್ಮೆ ನೀವೇ ಕುಂತು ಯೋಚನೆ ಮಾಡಿ ಫ್ರೆಂಡ್ಸ್, ಎಷ್ಟೋ ಜನನ ಜೀವ ಉಳಿಸುತ್ತೆ ಅಂದರೆ ಈ ಕೆಲಸನ ನಾವು ಯಾಕೆ ಮಾಡಬಾರ್ದು? ಈ ಒಂದು ಕೆಲಸನ ಸುದೀಪ್ ಅವರು ಕೂಡ ಟ್ವಿಟ್ಟರಲ್ಲಿ ಗಮನಿಸಿ ಆಸಮ್ ಎಂದು ಕಾಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೆಬ್ಬುಲಿ ಚಿತ್ರವನ್ನು ನೋಡಿದ್ರು ಕೂಡ ಅದ್ರ ರಿವ್ಯೂ ಕೊಡೋಕ್ಕೆ ನಮ್ಮಿಂದ ಆಗಿರಲಿಲ್ಲ ಕಾರಣಾಂತರಗಳಿಂದ. ಬಟ್ ಹೆಬ್ಬುಲಿ ಚಿತ್ರದಲ್ಲಿ ಇದೊಂದೇ ಅಲ್ಲ, ಇನ್ನೂ ಎಷ್ಟೊಂದು ರೀತಿಯ ಮೆಸೇಜ್ಗಳಿದ್ದಾವೆ. ತಾವೆಲ್ಲರೂ ಕೂಡ ಹೋಗಿ ನೋಡಲೇಬೇಕು ಅಂತ ಒಂದು ಒಳ್ಳೆಯ ಸಿನಿಮಾ ಅದು. ಹಾಗೆ ಒಂದು ಹೆಬ್ಬುಲಿಯ ಖ್ಯಾತಿಯಿಂದ ಇವತ್ತು ಒಂದು ಕಡೆ ಜನರಿಕ್ ಮೆಡಿಸಿನ್ ಹಾಸ್ಪಿಟ್ಲ್ ಓಪನ್ ಆಗಿದೆ ಅಂದರೆ ಮುಂದೊಂದು ದಿನ ಇಡೀ ದೇಶದಲ್ಲೇ ಜನರಿಕ್ ಮೆಡಿಸಿನ್ ಹಾಸ್ಪಿಟ್ಲ್ಗಳು ಓಪನ್ ಆಗ್ಬೋದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಕಡಿಮೆ ದುಡ್ಡಲ್ಲಿ ಅವರಿಗೆ ಅಫೋರ್ಡೆಬಲ್ ರೇಟಲ್ಲೇ ಮೆಡಿಸಿನ್ ಸಿಗಬೇಕಾದ್ರೆ ಅವಾಗ ಎಲ್ಲರೂ ಎಷ್ಟು ಚೆನ್ನಾಗಿರ್ಬೋದಲ್ಲ ಫ್ರೆಂಡ್ಸ್. ದಯವಿಟ್ಟು ಯೋಚನೆ ಮಾಡಿ. ನಾವು ಇದುವರೆಗೂ ಕೇಳ್ಕೊತಿದ್ವಿ ಎಲ್ಲ ವಿಡಿಯೋನ ಶೇರ್ ಮಾಡಿ ಅಂತ. ಅದನ್ನು ನೀವೇನು ಮಾಡಿದ್ರೆ ಬಿಟ್ಟರೆ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಲೇಬೇಕು ಫ್ರೆಂಡ್ಸ್, ಪ್ಲೀಸ್. ಯಾಕೆಂದರೆ ಜನರಿಕ್ ಮೆಡಿಸಿನ್ ಬಗ್ಗೆ ಎಲ್ಲರಿಗೂ ಕೂಡ ಒಂದು ತಿಳುವಳಿಕೆ, ಜ್ಞಾನ ಮೂಡಿಸ್ಬೇಕು ನಾವು. ಆವಾಗ ಎಷ್ಟೊಂದು ಜನ ನಾವು ಬಡವರು ಸಾಯಬೇಕು ಅಂತ ಅನ್ಕೊಂಡಿದ್ರ ಬದಲು ನಮ್ಮಿಂದ ಕೂಡ ಏನಾದರೂ ಮಾಡೋಕ್ಕಾಗತ್ತೆ ಅನ್ನೋ ಒಂದು ಅವರಿಗೆ ಪಾಸಿಟಿವ್ ಎನರ್ಜಿ ನೀವು ತುಂಬಲೇಬೇಕು. ಅದಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ಹಾಗೆ ಜನರಿಕ್ ಮೆಡಿಸಿನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನಮಗೆ ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಹಾಗೂ ನಿಮ್ಮಲ್ಲಿರುವಂಥ ಇಂಟೆಲಿಜೆನ್ಸು ಏನಿದೆ ಅಂತ ಕೂಡ ನಮಗೆ ತಿಳಿಸಲೂಬಹುದು. ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನಷ್ಟು ಸುದ್ದಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಗುಡ್ ಬೈ.